ಓಂ ರಾಮ್ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ವೆರಿ ಸ್ಮಾರ್ಟ್ ಇಂಟೆಲಿಜೆಂಟ್ ರಾಶಿಯಾದಂತಹ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಪುರುಷರ ಲೈಫ್ ಸ್ಟೈಲ್ ಹೇಗಿರುತ್ತೆ, ಇವರ ವೇ ಆಫ್ ಥಿಂಕಿಂಗ್ ಹೇಗಿರುತ್ತೆ, ಇವರು ಯೋಚಿಸುವ ರೀತಿ ಹೇಗಿರುತ್ತದೆ, ಇವರ ಬೆಸ್ಟ್ ಲಕ್ಕಿ ಕಲರ್ ಯಾವುದು, ಇವರ ಲಕ್ಕಿ ಡೇ ಯಾವುದು, ಇವರು ಯಾವ ದೇವರನ್ನ ಆರಾಧನೆ ಮಾಡುವುದರ ಮೂಲಕ ತನ್ನ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು, ಇವರ ಲಕ್ಕಿ ಜಾಬ್ಸ್ ಯಾವುದು ಅಥವಾ ಬಿಸ್ನೆಸ್ ಯಾವುದನ್ನು ಮಾಡಬಹುದು ಎಂಬಂತಹ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಕನ್ಯಾ ರಾಶಿಯ ಪುರುಷರಾಗಿದ್ದರೆ ಅಥವಾ ಯಾರಾದರೂ ಹೆಣ್ಣು ಮಕ್ಕಳು ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ, ನಿಮ್ಮ ತಂದೆ, ಅಣ್ಣ, ತಮ್ಮ, ಪತಿ, ಪ್ರೇಮಿ, ಸ್ನೇಹಿತ, ಮಗ ಯಾರಾದರೂ ಕನ್ಯಾ ರಾಶಿಯವರು ಇದ್ದೇ ಇರ್ತಾರಲ್ವ, ಅವರ ಬಗ್ಗೆ ಇನ್ನಷ್ಟು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕನ್ಯಾ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 6ನೇ ರಾಶಿಯಲ್ಲಿ ಬರುತ್ತದೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಇದು ಸ್ತ್ರೀ ರಾಶಿಯಾಗಿದೆ, ಪೃಥ್ವಿ ತತ್ವ ರಾಶಿ, ದ್ವಿಸ್ವಭಾವ ರಾಶಿಯಾಗಿದೆ. ಕನ್ಯಾ ರಾಶಿಯ ಪುರುಷರ ತಲೆಯಲ್ಲಿ ಬಹಳ ಪ್ರಶ್ನೆಗಳು ಯಾವಾಗಲೂ ಓಡ್ತಾನೆ ಇರುತ್ತೆ. ಎಲ್ಲಿ, ಏಕೆ, ಏನು ಎಂಬಂತಹ 1000 ಪ್ರಶ್ನೆಗಳು ಇವರ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಕನ್ಯಾ ರಾಶಿಯ ಪುರುಷರು ತನ್ನ ಭಾಷೆಯ ಮೇಲೆ ಒಳ್ಳೆ ಹಿಡಿತವನ್ನು ಇಟ್ಕೊಂಡಿರ್ತಾರೆ. ಎಲ್ಲಿ, ಹೇಗೆ, ಎಷ್ಟು, ಯಾರ ಜೊತೆ ಮಾತನಾಡಬೇಕು ಎನ್ನುವಂಥ ಸ್ಕಿಲ್ಫುಲ್ ವ್ಯಕ್ತಿಗಳು. ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನು ಮಾತನಾಡುವ ಕಲೆ ಉಳ್ಳವರು, ಮಲ್ಟಿ ಲ್ಯಾಂಗ್ವೇಜನ್ನು ಮಾತನಾಡ್ತಾರೆ, ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳಾಗಿರ್ತಾರೆ. ಇವರು ಮೃದುವಾಗಿ ಮಾತನಾಡ್ತಾರೆ. ಬೆಣ್ಣೆಯಲ್ಲಿ ಕೂದಲು ತೆಗೆದಷ್ಟು ಸುಲಭವಾಗಿ ಸೂಕ್ಷ್ಮವಾಗಿ ಮಾತನಾಡುವಂತಹ ಮಧುರ ಭಾಷಿಗಳಾಗಿರ್ತಾರೆ. ಎದುರುಗಡೆ ಇರುವಂತಹ ಎಂತಹ ವ್ಯಕ್ತಿಗಳನ್ನು ತನ್ನ ಮಾತಿನಿಂದ ಕನ್ವಿನ್ಸ್ ಮಾಡುವಂತಹ ಕಲೆ ಇವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ವೆರಿ ಇಂಟೆಲಿಜೆಂಟ್ ಟಾಕಿಟಿವ್ ವ್ಯಕ್ತಿಗಳು ಇವರು ಅಂತಲೇ ಹೇಳ್ಬಹುದು. ತುಂಬ ಕ್ಯಾಲ್ಕುಲೇಟಿವ್ ಮತ್ತು ಪ್ರಾಕ್ಟಿಕಲ್ ಆಗಿರ್ತಾರೆ. ಲಾಭವಿಲ್ಲದೆ ಯಾವುದೇ ಕೆಲಸವನ್ನು ಮಾಡುವುದಿಲ್ಲ. ಯಾವುದೇ ಕೆಲಸ ಪ್ರಾರಂಭ ಮಾಡುವ ಮೊದಲು ಪ್ಲ್ಯಾನನ್ನು ಮಾಡ್ತಾರೆ. ವಿತೌಟ್ ಪ್ಲ್ಯಾನ್ ಯಾವ ಕೆಲಸವನ್ನು ಮಾಡುವುದಿಲ್ಲ. ಯೋಚನೆ ಮಾಡಿ ಆ ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ತಿರ್ತಾರೆ. ಬಟ್ ಇದು ದ್ವಿಸ್ವಭಾವ ರಾಶಿಯಾದ್ದರಿಂದ ಕನ್ಯಾ ರಾಶಿಯ ಪುರುಷರು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಬಹಳ ಕನ್ಫ್ಯೂಷನ್ ಮಾಡ್ಕೊಳ್ತಿರ್ತಾರೆ. ಕನ್ಯಾ ರಾಶಿಯವರು ಹಣವನ್ನು ಹೇಗೆ ಗಳಿಸಬೇಕು, ಎಷ್ಟು ಹಣವನ್ನು ಉಳಿಸಬೇಕು, ಅಂದರೆ ಹಣವನ್ನು ಸೇವ್ ಮಾಡುವುದರಲ್ಲಿ ಇವರು ತುಂಬ ಬುದ್ಧಿವಂತರಾಗಿರ್ತಾರೆ. ಹಣವನ್ನು ಖರ್ಚು ಮಾಡುವಾಗ ಪರ್ಫೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ, ಲೆಕ್ಕಾಚಾರ ಮಾಡಿ ಖರ್ಚು ಮಾಡ್ತಾರೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣವನ್ನು ಸಂಪಾದನೆ ಮಾಡ್ತಿರ್ತಾರೆ. ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಾಗಿರುತ್ತೆ ಇವರ ಬಳಿ. ಕನ್ಯಾ ರಾಶಿಯ ಪುರುಷರು ದೈಹಿಕ ಶ್ರಮಕ್ಕಿಂತ ಬುದ್ಧಿಗೆ ಸಂಬಂಧಿಸಿದಂತಹ ಕೆಲಸಗಳನ್ನು ಮಾಡ್ತಿರ್ತಾರೆ. ಕನ್ಯಾ ರಾಶಿಯ ಪುರುಷರನ್ನು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತ ಹೇಳಬಹುದು. ಯಾಕಂದರೆ ಪ್ರತಿಯೊಂದು ಕೆಲಸವನ್ನು ಬಹಳ ಪರ್ಫೆಕ್ಟಾಗಿ, ಸ್ವಚ್ಛವಾಗಿ, ನೀಟಾಗಿ ಮಾಡುವಂಥ ಮನಸ್ಸುಳ್ಳವರು. ಇವರ ಸುತ್ತಮುತ್ತಲಿನ ಪರಿಸರವನ್ನು ಬಹಳ ನೀಟಾಗಿ, ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ತಾನು ಉಪಯೋಗಿಸುವ ಪ್ರತಿಯೊಂದು ವಸ್ತುವನ್ನು ಸಹ ತುಂಬ ಸ್ವಚ್ಛವಾಗಿ ನೋಡ್ಕೊಳ್ತಾರೆ. ಕನ್ಯಾ ರಾಶಿಯ ಪುರುಷರು ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿರ್ತಾರೆ. ಕನ್ಯಾ ರಾಶಿಯ ಪುರುಷರು ನೋಡಲು ಬಹಳ ಅಟ್ರಾಕ್ಟಿವ್ ಮತ್ತು ಹ್ಯಾಂಡ್ಸಮ್ ಆಗಿರ್ತಾರೆ. ಇವರು ತನ್ನ ವಯಸ್ಸಿಗಿಂತ ಯಂಗಾಗಿ ಕಾಣಿಸ್ತಾರೆ. ಅಂದರೆ ಇವರಿಗೆ ಒಂದು 30 ವರ್ಷ ಆಗಿದೆ ಅಂದ್ಕೊಳ್ಳಿ, ಬಟ್ 25 ವರ್ಷ ಏನು ಅನ್ನುವಂತಹ ರೀತಿ ಕಾಣಿಸ್ತಾರೆ. ಸದಾ ಚಟುವಟಿಕೆಯಿಂದ ಕೂಡಿರುವಂತಹ ಕಾರಣ ಇವರು ತನ್ನ ವಯಸ್ಸಿಗಿಂತ ಚಿಕ್ಕ ವಯಸ್ಸಿನವರ ರೀತಿ ಕಾಣಿಸ್ತಿರ್ತಾರೆ. ಇವರ ಏಜನ್ನು ಯಾರು ಸರಿಯಾಗಿ ಗೆಸ್ ಮಾಡೋದಕ್ಕೆ ಅಸಾಧ್ಯವಾಗಿರುತ್ತದೆ. ಕನ್ಯಾ ರಾಶಿಯ ಪುರುಷರು ತನ್ನ ಸ್ನೇಹಿತರಿಗೆ, ಕುಟುಂಬದವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಗುಣವುಳ್ಳವರಾಗಿರ್ತಾರೆ. ಆದರೆ ತನಗೆ ಕಷ್ಟ ಬಂದಾಗ ಯಾರ ಬಳಿಯೂ ತನ್ನ ಕಷ್ಟವನ್ನು ಹೇಳಿಕೊಳ್ಳೋದಿಲ್ಲ. ಎಲ್ಲರೂ ಸುಖವಾಗಿರಬೇಕು ಅನ್ನುವ ಉದ್ದೇಶದಿಂದ ಖುಷಿಯನ್ನು ಮಾತ್ರ ಹಂಚಿಕೊಳ್ತಾರೆ. ಆದರೆ ದುಃಖ, ಕಷ್ಟಗಳನ್ನು ಯಾರ ಬಳಿಯೂ ಶೇರ್ ಮಾಡುವುದಿಲ್ಲ. ಯಾರ ಹತ್ತಿರನೂ ಸಹಾಯ ಕೇಳೋದಿಕ್ಕೆ ಇವರು ಹಿಂಜರಿಯುತ್ತಾರೆ. ಬೇರೆಯವರ ಹತ್ತಿರ ಸಹಾಯ ಕೇಳಲು ಇವರ ಮನಸ್ಸು ಒಪ್ಪುವುದಿಲ್ಲ. ಕನ್ಯಾ ರಾಶಿಯವರು ಸಂಕೋಚ ಸ್ವಭಾವದವರಾಗಿರ್ತಾರೆ. ಇದು ಮೊದಲೇ ಸ್ತ್ರೀ ತತ್ವ ರಾಶಿ. ಆದ್ದರಿಂದ ಇವರು ಸಂಕೋಚ ಸ್ವಭಾವದವರು. ತನ್ನ ಫೀಲಿಂಗ್ಸನ್ನು ತನ್ನ ಜೀವನ ಸಂಗಾತಿ ಮುಂದೆನೂ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ತನ್ನ ಜೀವನ ಸಂಗಾತಿ
ನಾನು ಹೇಳದೇ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಮನಸ್ಥಿತಿಯವರಾಗಿರ್ತಾರೆ. ಕನ್ಯಾ ರಾಶಿಯ ಪುರುಷರ ಮನಸ್ಸಿನಲ್ಲಿ ಸದಾ ಒಂದು ಭಯ ಕಾಡ್ತಾನೆ ಇರುತ್ತೆ. ಅದೇನು ಅಂದರೆ ಸಂಬಂಧಗಳು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂತಹ ಭಯ ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ನೀವು ಹೆಲ್ತ್ ಬಗ್ಗೆ ತುಂಬ ಕಾನ್ಷಿಯಸ್ ಕೇರನ್ನು ತಗೋತೀರಾ. ಆದರೂ ಸಹ ನಿಮ್ಮ ಡೈಜೆಷನ್ ಇಶ್ಯೂಸ್, ಬ್ಯಾಕ್ ಪೇಯ್ನ್, ತಲೆನೋವು, ಶೀತಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ತೊಂದರೆಗಳು ಅವಾಗವಾಗ ಕಾಣಿಸ್ಕೊಳ್ತಾ ಇರುತ್ತೆ. ಕನ್ಯಾ ರಾಶಿಯ ಪುರುಷರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ. ಅವರು ಒಳ್ಳೆಯವರ, ಕೆಟ್ಟವರ, ನಂಬಿಕೆಗೆ ಅರ್ಹರ ಎಂದು ಅವರನ್ನು ಅನಲೈಸ್ ಮಾಡಿ ಆನಂತರ ಅವರು ನಂಬಿಕೆಗೆ ಅರ್ಹರು ಅಂತ ಇವರ ಮನಸ್ಸಿಗೆ ಅನ್ನಿಸಿದರೆ ಮಾತ್ರ ಆ ವ್ಯಕ್ತಿಗಳ ಜೊತೆ ವ್ಯವಹಾರವನ್ನು ಮುಂದುವರಿಸ್ತಾರೆ. ಸ್ನೇಹನೇ ಆಗಲಿ, ಪ್ರೀತಿನೇ ಆಗಲಿ, ಇವರು ಟೆಸ್ಟ್ ಮಾಡದೆ ಯಾರನ್ನು ಇವರ ಲೈಫಿಗೆ ಎಂಟ್ರಿ ಮಾಡ್ಕೊಳ್ಳೋದಿಲ್ಲ. ಕನ್ಯಾ ರಾಶಿ ಪುರುಷರು ಯಾವ ರೀತಿ ಜಾಬು ಅಥವಾ ಬಿಸ್ನೆಸ್ ಮಾಡ್ಬೋದು ಅಂತ ನೋಡೋದಾದರೆ, ಇವರ ಬೆಸ್ಟ್ ಲಕ್ಕಿ ಜಾಬ್ ವಿಚಾರಕ್ಕೆ ಬಂದರೆ ಕನ್ಯಾ ರಾಶಿಯವರು ಜಾಬ್ಗಿಂತ ಬಿಸ್ನೆಸ್ ಮಾಡುವುದರಲ್ಲಿ ಹೆಚ್ಚು ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ. ಕನ್ಸ್ಟ್ರಕ್ಷನ್ ಫೀಲ್ಡ್ ರಿಲೇಟೆಡ್ ಬಿಸ್ನೆಸ್ ಮಾಡಬಹುದು, ಫಾರ್ಮಿಂಗ್ ಬಿಸ್ನೆಸ್ ಮಾಡಬಹುದು, ಫಾರ್ಮಿಂಗ್ ರಿಲೇಟೆಡ್ ಬಟ್ಟೆ ಅಂಗಡಿಯನ್ನು ಇಡಬಹುದು, ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಫೀಲ್ಡ್ನಲ್ಲಿ ಹೆಚ್ಚು ಸಕ್ಸಸ್ಸನ್ನು ಕಾಣಬಹುದು. ಯಾಕಂದರೆ ಕನ್ಯಾ ರಾಶಿಯ ಪುರುಷರು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇವರಲ್ಲಿ ಇರುವುದರಿಂದ ಇವರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಹೆಚ್ಚು ಸಕ್ಸಸ್ಸನ್ನು ಪಡೆಯಬಹುದು. ಲಾಯರ್ಗಳಾಗಬಹುದು, ಬುಕ್ ಸ್ಟೋರ್ಸ್ಗಳನ್ನು ಇಡಬಹುದು, ಒಳ್ಳೆ ಇಂಜಿನಿಯರ್ಗಳು ಆಗಬಹುದು, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಹುದು, MBA ಮಾಡಬಹುದು, ಒಳ್ಳೆ ಲೇಖಕರು ಮತ್ತು ಎಡಿಟರ್ಗಳಾಗಬಹುದು. ಕನ್ಯಾ ರಾಶಿಯವರ ಬೆಸ್ಟ್ ಲಕ್ಕಿ ಕಲರ್ ಅಂದರೆ ಗ್ರೀನ್ ಮತ್ತು ಬ್ಲೂ, ಹಸಿರು ಮತ್ತು ನೀಲಿ ಬಣ್ಣ. ಇವರ ಲಕ್ಕಿ ಡೇ ಬುಧವಾರ. ಕನ್ಯಾ ರಾಶಿಯವರು ಗಣೇಶ ಮತ್ತು ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ತಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಬರುವಂತಹ ಸಂಕಷ್ಟಗಳನ್ನು ಕಡಿಮೆ ಮಾಡಿಕೊಳ್ತಾ ಬರಬಹುದು. ಇವಿಷ್ಟು ವಿಚಾರಗಳು ಕನ್ಯಾ ರಾಶಿಯ ಪುರುಷರ ರಹಸ್ಯಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.